ಮಳೆಗೆ ಹಾಸನದ ಶಿರಾಡಿ ಘಾಟ್ ರಸ್ತೆಯಲ್ಲಿ ದುರಾವಸ್ಥೆ. ಮಳೆಗೆ ಹೊಸದಾಗಿ ನಿರ್ಮಿಸಿದ್ದ ತಡೆಗೋಡೆ ಕೊಚ್ಚಿ ಹೋಗಿದೆ. 100 ಮೀಟರ್ ಉದ್ದಕ್ಕೂ ಕುಸಿದ ಗೇಬ್ರಿಯನ್ ವಾಲ್. ಮಳೆಯಿಂದ ಆಗಿರುವಂತಹ ಅನಾಹುತ ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಘಟನೆ. ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ರಸ್ತೆ ರಕ್ಷಣೆಗೆ ಕಸರತ್ತನ್ನು ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲಿನ ರಸ್ತೆ ಪರಿಸ್ಥಿತಿ ಇದೆ ಅಂತ ಹೇಳಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಕೂಡ ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ನಿಜವಾದ ಅವಾಂತರಗಳ ಸರಣಿ ಈಗ ಕಂಡು ಬರ್ತಾ ಇದೆ. ನಾವೀಗ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿರ್ತಕ್ಕಂಥ ಆನೆಮಲ್ ಪ್ರದೇಶದಲ್ಲಿದ್ದೇವೆ. ನೋಡ್ತಾ ಇದ್ದೀವಿ, ನಿರಂತರವಾಗಿ 3-4 ದಿನದಿಂದ ಮಳೆ ಬಂತು. ಆ ಮಳೆಯಿಂದಾಗಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಚತುಷ್ಪಥ ರಸ್ತೆಯ ತಡೆಗೋಡೆ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಎಷ್ಟು ದೊಡ್ಡದಾಗಿ ಬಿರುಕು ಬಿಟ್ಟಿದೆ ಅಂತೇಳಿ. ಇದು ನಿರಂತರ 2-3 ದಿನಗಳ ಹಿಂದೆ ಸಣ್ಣದಾಗಿ ಒಂದು ಬಿರುಕು ಬಿಟ್ಟಿತ್ತು. ಆ ಬಿರುಕಿನ ಒಳಗಡೆ ನೀರು ಹರಿದು ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಈಗ ಬಿರುಕು ಬಿಟ್ಟು ಏನು ಇದು ಈ ಒಂದು ರಸ್ತೆಯ ರಕ್ಷಣೆಗಾಗಿ ಕಟ್ಟಿದ್ದಂಥ ಗೇಬ್ರಿಯನ್ ವಾಲ್ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿದೆ. ಸೊ ಇದನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಈಗ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾರ್ಮಿಕರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಳೆ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ. ನಾವು ನೋಡ್ಬೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆಳವಾಗಿ ಇಲ್ಲಿ ಗುಂಡಿ ಕುಸಿದಿದೆ, ಕೆಳಗಡೆ ಮಣ್ಣು ಕೊಚ್ಚಿ ಹೋಗ್ತಾ ಇದೆ ಅಂಥೇಳಿ. ಯಾಕೆಂತ ಹೇಳಿದ್ರೆ ಕಳೆದ ಮೇ ತಿಂಗಳಲ್ಲೂ ಕೂಡ ಮಳೆ ಬಂದಿತ್ತು. ಸೊ ಆವಾಗಲೂ ಕೂಡ ಒಂದಷ್ಟು ಸಣ್ಣ ಪ್ರಮಾಣದ ಹಾನಿಗಳಾಗಿತ್ತು. ಆದರೆ ಈಗ ಏನು ಮಳೆ ಮತ್ತೆ ಜಾಸ್ತಿ ಆಗಿದೆ, ಇದರಿಂದ ಅದರಲ್ಲೂ ಕೂಡ ಕಳೆದ 3-4 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಮಳೆ ಸುರಿತಾ ಇದೆ. ಅದರಿಂದಾಗಿ ಹೆಚ್ಚಿನ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಸೊ ಈ ಒಂದು ಭಾಗದಲ್ಲಂತೂ ಸುಮಾರು 100-150 ಮೀಟರ್ ಉದ್ದಕ್ಕೆ ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ರಸ್ತೆ ಬಲಭಾಗಕ್ಕಿದೆ. ರಸ್ತೆಯ ರಕ್ಷಣೆಗಾಗಿ ಕಟ್ಟಿದ್ದಂಥ ತಡೆಗೋಡೆ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಕೆಳಗಡೆ ನಾವು ಮುಂದೆ ಅದನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಈ ರಸ್ತೆಯ ನಿರ್ಮಾಣಕ್ಕಾಗಿ ಹೊಸ ಮಾದರಿಯಲ್ಲಿ ಈ ಶಿರಾಡಿ ಘಾಟ್ ಇಲ್ಲಿರ್ತಕ್ಕಂಥ ಮೆದುಮಣ್ಣು, ಆ ಮೆದುಮಣ್ಣು ಸಂಪೂರ್ಣವಾಗಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಜಾರತ್ತೆ ಅಂತಕ್ಕಂಥ ಇದ್ರೂ ಕೂಡ ಇದನ್ನು ರಕ್ಷಣೆಗಾಗಿ ಗೇಬ್ರಿಯನ್ ವಾಲನ್ನು ಇಲ್ಲಿ ಕಟ್ಟಲಾಗಿತ್ತು. ಸೊ ಆ ಗೇಬ್ರಿಯನ್ ವಾಲೇ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಕೆಳಗಡೆ ನಾವು ನೋಡ್ಬೋದು. ಕೆಳಗಡೆ ಇಲ್ಲಿ ಇದೆ ನಾವೇನು ಲೆಫ್ಟ್ ಸೈಡ್ ನೋಡ್ತಾ ಇದ್ದೀವಿ, ಅಂದರೆ ಒಂದು ಕಬ್ಬಿಣದ ಒಂದು ತಂತಿಗಳ ನಡುವೆ ಕಲ್ಲುಗಳನ್ನು ಹಾಕಿ ಅದು ಗೋಡೆ ರೀತಿಯನ್ನು ಸೃಷ್ಟಿ ಮಾಡಿ ಅದನ್ನು ಇಲ್ಲಿ ಕೆಳಗಡೆ ಹಾಕಲಾಗಿದೆ. ಅದೇ ಕಂಪ್ಲೀಟ್ ಆಗಿ ಈ ಶೀತ ಜಾಸ್ತಿಯಾಗಿ ಕೆಳಗಡೆ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಇದು ಒಂದು ಕಡೆ ಅಲ್ಲ, ಈ ಸುಮಾರು 150 ಮೀಟರ್ ಉದ್ದಕ್ಕೂ ಕೂಡ ಇದೇ ರೀತಿಯಲ್ಲಿ ಬಿರುಕು ಬಿಟ್ಟಿದೆ. ಈಗ ಅದರ ಈ ಒಂದು ರಸ್ತೆಯ ನಿಜವಾದ ಬಣ್ಣ ಏನು ಅಂತೇಳಿ ಈಗ ಬಯಲಾಗ್ತಾ ಇದೆ. ಕಳೆದ ವರ್ಷ ಕೂಡ ಹಲವಾರು ಕಡೆಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಮತ್ತೆ ಮಳೆಗಾಲದಲ್ಲಿ ಈಗ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ರಸ್ತೆ ಅವೈಜ್ಞಾನಿಕವಾಗಿದೆ, ಕಳಪೆಯಾಗಿದೆ ಅಂತಕ್ಕಂಥ ಪದೇ ಆರೋಪಗಳೇನು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಈ ವರ್ಷದ ಮೊದಲ ಮಳೆಗೇನೆ ಈ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆಯ ಕೊಚ್ಚಿ ಹೋಗ್ತಕ್ಕಂಥ ಒಂದು ಅವಾಂತರಗಳ ಸರಣಿ ಸೃಷ್ಟಿ ಆಗ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಹಾಸನದಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಯಾವ ರೀತಿಯಾಗಿ ಮಳೆಯಿಂದ ಹಾನಿ ಉಂಟಾಗಿದೆ. ಹೊಸದಾಗಿ ನಿರ್ಮಿಸಿದ್ದಂತಹ ತಡೆಗೋಡೆ ಇಲ್ಲಿ ಮಳೆಗೆ ಕೊಚ್ಚಿ ಹೋಗಿದೆ. ಇನ್ನು ಆ ರಸ್ತೆಯಲ್ಲಿ ಓಡಾಡೋದು ಎಷ್ಟು ಸುರಕ್ಷಿತ ಅನ್ನೋ ಪ್ರಶ್ನೆಯೂ ಕೂಡ ಎದ್ದೇಳುತ್ತೆ. ನೀವು ತಾತ್ಕಾಲಿಕವಾಗಿ ಅದಕ್ಕೆ ಏನೇ ಹೊದಿಕೆ ಹಾಕಿ ರಕ್ಷಿಸುವಂತಹ ಕೆಲಸವನ್ನು ಮಾಡಿದರೂ ಕೂಡ ಮಳೆಗಾಲ ಇರೋದ್ರಿಂದ ಜನ ಜೀವವನ್ನು ಕೈಯಲ್ಲಿ ಹಿಡಿದೇ ಸಂಚಾರವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.